ಐಪಿಎಲ್ ಉದ್ಘಾಟನಾ ಪಂದ್ಯದಲ್ಲಿ ಇವತ್ತು ಆರ್ಸಿಬಿ ಹಾಗೆ ಎಸ್ಆರ್ಎಚ್ ಮುಖಾಮುಖಿ ಆಗ್ತಾ ಇವೆ. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನ ಎಲ್ಲ ಗೇಟ್ಗಳು ಕೂಡ ಓಪನ್ ಇವೆ. ಟಿಕೆಟ್ ಇರುವವರನ್ನ ಸ್ಟೇಡಿಯಂ ಒಳಗೆ ಪೊಲೀಸರು ಬಿಡ್ತಾ ಇದ್ದಾರೆ. ಪರಿಶೀಲನೆ ಮಾಡಿ ಸ್ಟೇಡಿಯಂ ಒಳಗೆ ಬಿಡ್ತಾ ಇದ್ದಾರೆ ಪೊಲೀಸರು. ಆಮೇಲೆ ಕಳೆದ ಬಾರಿ ರೀತಿಯಾಗಿ ಟಿಕೆಟ್ ಇಲ್ಲ ಅಂದ್ರೂ ಅಲ್ಲಿ ಹೋಗೋದು, ಅಲ್ಲಿ ನಿಂತ್ಕೊಳ್ಳೋದು, ಗಲಾಟೆ ಮಾಡೋದು, ಯಾರು ಟಿಕೆಟ್ ಕೊಡ್ತಾರ ಅಂತೇಳಿ ಕಾಯೋದು, ಬ್ಲಾಕಲ್ಲಿ ಟಿಕೆಟ್ ಮಾರೋದು, ಇಂಥದಕ್ಕೆಲ್ಲ ಈ ಬಾರಿ ಅಂತ ಅವಕಾಶ ಇಲ್ಲ. ಸ್ಟೇಡಿಯಂ ಸುತ್ತಮುತ್ತಲೂ ಬ್ಯಾರಿಕೇಡ್ ಅನ್ನು ಹಾಕಿದ್ದಾರೆ ಪೊಲೀಸರು. ಯಾರ್ಯಾರ ಹತ್ರ ಟಿಕೆಟ್ ಇದೆಯೋ ಅಷ್ಟೇ ಅಲ್ಲಿ ಬರಬೇಕು, ಇಲ್ಲಾಂದ್ರೆ ಬರಕ್ಕೆ ಹೋಗಬಾರ್ದು. ಸುಮಾರು 28-30 ಸಾವಿರ ಜನ ಇವತ್ತಲ್ಲಿ ಸೇರ್ತಾರೆ ಅಂತ ಅಂದರೆ ಪೊಲೀಸರು ಈ ಕಳೆದ ಬಾರಿಗಿಂತ ಅದೇನೇ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ರು ಕೂಡ ಭಾಳ ಹುಷಾರಾಗಿರ್ಬೇಕಾಗುತ್ತೆ. ಆಮೇಲೆ ಕಳೆದ ಬಾರಿಯ ಕಹಿ ಘಟನೆ ಇನ್ನೂ ಕೂಡ ಮರ್ತಿಲ್ಲ. ಅದರ ನಡುವೆ ಇವತ್ತೇನಾದ್ರು ಸಣ್ಣ ಪುಟ್ಟ ಅಹಿತಕರ ಘಟನೆ ಆದರೂ ಕೂಡ ಅದೊಂದು ರೀತಿ ಭಾಳ ದೊಡ್ಡ ಸುದ್ದಿ ಆಗಿಬಿಡುತ್ತೆ. ಆ ಕಾರಣಕ್ಕಾಗಿಯೇ ಅದು ಯಾವುದಕ್ಕೂ ಕೂಡ ಅವಕಾಶ ಕೊಡಬಾರ್ದು ಅಂತ ಹೇಳ್ಕೊಂಡು ಪೊಲೀಸರು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಹೇಳಿ ಕೇಳಿ ಕಳೆದ ಬಾರಿ ಭಾಳ ದೊಡ್ಡ ದೊಡ್ಡ ಹಿರಿಯ ಅಧಿಕಾರಿಗಳ ತಲೆದಂಡಕ್ಕೆ ಕಾರಣ ಆಗಿದ್ದಂಥ ಪ್ರಕರಣ ಇದು. ಈ ಬಾರಿಯ ಕಮಿಷನರ್ ಏನಿದ್ದಾರೆ, ಕಳೆದ ಬಾರಿಯ ಕಮಿಷನರ್ ಅಮಾನತಾದಂಥ ನಂತರದಲ್ಲಿ ಆ ಜಾಗದಲ್ಲಿ ಬಂದು ಕೂತಿರುವಂಥವ್ರು. ಹಾಗಾಗಿ ಅವರಿಗೂ ಕೂಡ ಜವಾಬ್ದಾರಿ ಬಹಳ ಇದೆ. ಹಾಗಾಗಿ ವ್ಯವಸ್ಥೆಗಳು ಭಾಳ ಇದೆ. ಆಮೇಲೆ ವಿರಾಟ್ ಕೊಹ್ಲಿ ಜರ್ಸಿ ನಂಬರ್ 18 ಎಲ್ಲೆಲ್ಲೂ ಕೂಡ ರಾರಾಜಿಸ್ತಾ ಇವೆ. ಮತ್ತೊಂದು ವಿಚಾರ ಅಂತಂದರೆ ಕಳೆದ ಬಾರಿ ಎಲ್ಲ ಸ್ಟೇಡಿಯಂ ಅಕ್ಕಪಕ್ಕ ಫುಟ್ಪಾತ್ ಮೇಲೇ ಭಾಳ ಶರ್ಟ್ ಮಾರೋದು, ಪಿ ಮಾರೋದು, ಈ ಥರದ್ದೆಲ್ಲ ಭಾಳ ಕಂಡು ಬರ್ತಾ ಇತ್ತು. ಈ ಬಾರಿ ಅಂಥದಕ್ಕೆಲ್ಲ ಅಂತ ಹೆಚ್ಚಿನ ಅವಕಾಶ ಏನು ಕೊಟ್ಟಿಲ್ಲ. ನಾವು ಪ್ರತಿನಿಧಿ ಶಿವರಾಜ್ ಕುಮಾರ್, ಮಂಗಳ, ರಾಚಪ್ಪ, ವಿಕಾಸ್, ಈರಣ್ಣ ಸ್ಟೇಡಿಯಂ ಬಳಿಯಿಂದ, ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿಯಿಂದ ನಮ್ಮ ಜೊತೆಗೆ ಜಾಯಿನ್ ಆಗ್ತಾ ಇದ್ದಾರೆ. ಮೊದಲಿಗೆ ಈರಣ್ಣ, ಕಳೆದ ಬಾರಿಗೂ ಈ ಬಾರಿಗೂ ಭದ್ರತೆ ವಿಚಾರದಲ್ಲಿ, ವ್ಯವಸ್ಥೆಗಳ ವಿಚಾರದಲ್ಲಿ ಬದಲಾವಣೆಗಳು ನಿಮಗೆ ಹೇಗೆ ಕಂಡು ಬರ್ತಾ ಇದೆ ಅಂತ ಹೇಳಿ ನಮಗೆ ವಿವರಿಸ್ಬೋದಾ? ಓವರ್ ಟು ಯು. ಏನು ಕಳೆದ ಬಾರಿ ಏನು ಕಾಲ್ ತುಳಿತ ಆಯಿತು, ಕಾಲ್ ತುಳಿತ ನಂತರ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಕಪ್ಪು ಚುಕ್ಕೆ ಅಂಟಿಕೊಂಡಿತ್ತು. ಈ ಕಪ್ಪು ಚುಕ್ಕೆಯನ್ನ ರಾಜ್ಯ ಸರ್ಕಾರ ಮತ್ತು KCA ಅದೇಗೋ ಎಲ್ಲವನ್ನ ನಿರ್ವಹಣೆ ಮಾಡಿ ಇವತ್ತು IPL ಅಂದ್ರೆ ಇಂಡಿಯನ್ ಪ್ರೀಮಿಯರ್ ಲೀಗ್ನ 19ನೇ ಆವೃತ್ತಿಯ ಮೊದಲ ಪಂದ್ಯ ಏನು RCB ಮತ್ತು ಸನ್ರೈಸರ್ಸ್ ನಡುವೆ ಇವತ್ತು ನಡೀತಾ ಇದೆ. ಆದ್ರೆ ಆರಂಭಕ್ಕೂ ಮುನ್ನ ಈ ಚಿನ್ನಸ್ವಾಮಿ ಸುತ್ತಮುತ್ತ ಹೈ ವೋಲ್ಟೇಜ್ ಸೆಕ್ಯೂರಿಟಿಯನ್ನ ಮಾಡಲಾಗಿದೆ. ನಾನು ಹಿಂಭಾಗದಲ್ಲಿ ನೀವು ನೋಡ್ತಾ ಇರಬಹುದು, ಇದು ಚಿನ್ನಸ್ವಾಮಿಯ ಗೇಟ್ ನಂಬರ್ 17. ಈ ಗೇಟ್ ನಂಬರ್ 17 ಸೇರಿದಂತೆ ಎಲ್ಲಾ ಗೇಟ್ಗಳಲ್ಲೂ ಹೆವಿ ಸೆಕ್ಯೂರಿಟಿಯನ್ನು ಮಾಡಲಾಗಿದೆ. ಎಸ್ಪೆಷಲಿ ಈ ಗೇಟ್ನಲ್ಲಿ ಪ್ರತಿಯೊಬ್ಬರನ್ನು ಎಲ್ಲ ರೀತಿಯಲ್ಲೂ ತಪಾಸಣೆ ಮಾಡಿ ಒಬ್ಬೊಬ್ಬರಿಗೆ ಟಿಕೆಟ್ ಇದೆಯೋ ಇಲ್ಲೋ, ಅವ್ರು ಏನೇನು ತಂದಿದ್ದಾರೆ, ಏನೆಲ್ಲ ತರಬಾರ್ದು, ಎಲ್ಲವನ್ನು ತಪಾಸಣೆ ಮಾಡಿ ಒಬ್ಬೊಬ್ಬರಿಗೆ ಆರಾಮಾಗಿ ಬಿಡ್ತಾ ಇದ್ದಾರೆ. ಯಾವುದೇ ರೀತಿಯ ಗೊಂದಲ ಆಗಬಾರ್ದು, ಸಮಸ್ಯೆ ಆಗಬಾರ್ದು, ಮತ್ತೆ ಅಡೆತಡೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಪ್ರತಿಯೊಬ್ಬರೂ ಕೂಡ ತಪಾಸಣೆ ಮಾಡಿ ಬಿಡ್ತಾ ಇದ್ದಾರೆ. ನೀವು ನನ್ನ ಹಿಂಭಾಗದಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ 4-5 ತಪಾಸಣೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಹೆಣ್ಮಕ್ಳಿಗೊಂದು, ಗಂಡ್ಮಕ್ಳಿಗೊಂದು ವ್ಯವಸ್ಥೆಯನ್ನ ಮಾಡಲಾಗಿದೆ. ಆರಾಮವಾಗಿ ಗೇಟ್ನ ಒಳಗಡೆ ಎಂಟ್ರಿ ಆಗೋಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಹಾಗೆ ಕೂಡ ಪ್ರತಿಯೊಬ್ಬರು ಕೂಡ ಟಿಕೆಟ್ ಸಮೇತ ಬರಬೇಕು. ಎಷ್ಟು ಜನ ಬರ್ತಾರೆ ಅವರನ್ನ ಸರಿಯಾಗಿ ತಪಾಸಣೆ ಮಾಡ್ತಾ ಇದ್ದಾರೆ. ಅವ್ರ ಕಡೆಯಿಂದ ಬಾಟ್ಲಿ ಆಗಿರ್ಬೋದು, ಯಾವುದೇ ಪ್ಲಾಸ್ಟಿಕ್ ರೀತಿಯ ವಸ್ತು ಆಗಿರ್ಬೋದು, ಅವುಗಳನ್ನ ತರೋದಕ್ಕೆ ನಿಷೇಧವನ್ನು ಹೇಳಲಾಗಿದೆ. ನೀವು ನೋಡ್ತಾ ಇರ್ಬೋದು, ಪ್ರತಿಯೊಬ್ಬರನ್ನು ಚೆಕ್ ಮಾಡಿ ಬಿಡ್ತಾ ಇದ್ದಾರೆ. ಮಹಿಳೆಯರಿಗೆ ಆ ಕಡೆ ಚೆಕ್ ಮಾಡ್ತಾ ಇದ್ದಾರೆ. ಇಲ್ಲಿ ಸಣ್ಣ ಅಡಿಕೆ ಚೀಟ್ ಕೂಡ ಇದ್ರೂ ಕೂಡ ಅದನ್ನ ವಾಪಸ್ ಕಳಿಸುವ ರೀತಿ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಅದೇ ರೀತಿ ಇಲ್ಲಿ ಏನು ಲಾಸ್ಟ್ ಟೈಮ್ ಏನು ಗೊಂದಲ ಆಗಿತ್ತು, ನಿಲ್ಲೋದಕ್ಕೆ ಜಾಗ ಆಗದೆ ರೀತಿ ಕಾಲ್ ತುಳಿತದ ಎಫೆಕ್ಟ್ ಕೂಡ ಆಗಿತ್ತು. ಆ ರೀತಿ ಮತ್ತೆ ಮರುಕಳಿಸಬಾರ್ದು ಅನ್ನೋ ಕಾರಣಕ್ಕೆ, ಯಾವುದೇ ರೀತಿಯ ಗೊಂದಲ ಆಗಬಾರ್ದು ಅನ್ನೋ ಕಾರಣಕ್ಕೆ ಮುಂಚಿತವಾಗಿ ಅಂದ್ರೆ ಮ್ಯಾಚ್ ಶುರು ಆಗೋಕ್ಕಿಂತ 4-5 ಗಂಟೆ ಮೊದಲೇ ಬರಬೇಕು ಅಂತ ವಾರ್ನಿಂಗ್ ಕೊಟ್ಟಿದ್ರು, ಸೂಚನೆ ಕೊಟ್ಟಿದ್ರು. ಅದರಂತೆ RCB ಅಭಿಮಾನಿಗಳು ಕೂಡ RCB ಮ್ಯಾಚ್ ನೋಡೋದಕ್ಕೆ 5 ಗಂಟೆ ಅಲ್ಲ 10 ಗಂಟೆ ಮುಂಚೆನೆ ಬರ್ತಾರೆ. ಅದರಂತೆ ಅಭಿಮಾನಿಗಳು ಕೂಡ ಇಲ್ಲಿ ಬಂದಿದ್ದಾರೆ. ಅವರನ್ನ ಮಾತಾಡಿಸೋ ಪ್ರಯತ್ನ ಮಾಡ್ತೀನಿ. ನಮ್ಮ ಜೊತೆ RCB ಅಭಿಮಾನಿಗಳು ಕೂಡ ಇದ್ದಾರೆ. ಬ್ರೋ, ಇವತ್ತು RCB ಮ್ಯಾಚ್ ನಡೀತಾ ಇದೆ, ಆರೆಂಜ್ ಮತ್ತು ರೆಡ್, ಇದರಲ್ಲಿ ನಿಮ್ಮ ಸಪೋರ್ಟ್ ಯಾರಿಗೆ? 100% ರೆಡ್ ಹಾಕೊಂಡು ಬಂದಿಲ್ಲ. ರೆಡ್ ಪ್ರತಿ ವರ್ಷ ಬರ್ತೀವಿ, ಪ್ರತಿ ವರ್ಷ ರೆಡ್ನೇ ಸಪೋರ್ಟ್ ಮಾಡ್ತೀವಿ. ಇನ್ಯಾರೂ ಇಲ್ಲ, ಒಂದೇ ಟೀಮ್ ಈ ಸಿಟಿಯಲ್ಲಿ RCBನೇ. ಯಾರು ಏನೇ ಆಗಲಿ, ಮ್ಯಾನೇಜ್ಮೆಂಟ್ ಚೇಂಜ್ ಆಗಲಿ, ಏನೇ ಆಗಲಿ, ನಮ್ಮ ಸಪೋರ್ಟ್ RCB. ಓಕೆ, ಅದರಂತೆ ಇಲ್ಲಿ ಚಿಕ್ಕ ಮಗು ಕೂಡ ಇದೆ. ಸಪೋರ್ಟ್ ಮಾಡೋದಕ್ಕೆ ಹುಡುಗ ಕೂಡ ಬಂದಿದ್ದಾನೆ. ಮುಖದಲ್ಲಿ ಪೇಂಟ್ ಹಾಕಿಬಿಟ್ಟು ಎಲ್ಲ. ನೀವು ಇವತ್ತು ಬಂದಿದ್ದೀರಾ ಚಿನ್ನಸ್ವಾಮಿ ಫಸ್ಟ್ ಪಂದ್ಯ, ಯಾರಿಗೆ ಸಪೋರ್ಟು?
RCB ನಾನು ಹೇಳೋದೊಂದೇ, ಈ ಸಲ ಕಪ್ ನಮ್ದೇ. ಹೌದು, ಕಳೆದ ಬಾರಿನೂ ನಿಮ್ದೇ ಕಪ್ ಆಗಿತ್ತು, ಈ ಬಾರಿನೂ ನಿಮ್ದೇನಾ? ಈ ಬಾರಿ ನಮ್ದೇನೆ. ಹೌದು, ಬಟ್ ಸೆಕ್ಯೂರಿಟಿ ಹೆಂಗೆ ಅನಿಸ್ತಾ ಇದೆ? ಕಳೆದ ಬಾರಿಗಿಂತ ಪ್ರತಿಯೊಬ್ಬರನ್ನು ತಪಾಸಣೆ ಮಾಡಿ ಬಿಡ್ತಾ ಇದ್ದಾರೆ. ಬೆಸ್ಟ್ ಅನಿಸ್ತು. ನಮ್ಮ ಜೊತೆಗೆ ಹಾಗೆ ಮಂಗಳ ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಇರೋಣ, ಮಾತನಾಡ್ತೀನಿ. ಥ್ಯಾಂಕ್ ಯು. ಮಂಗಳ ಕೂಡ ಜಾಯ್ನ್ ಆಗಿದ್ದಾರೆ. ಮಂಗಳ, ನೀವಾಗ ಹೇಳ್ತಾ ಇದ್ರಿ ಗೇಟ್ ನಂಬರ್ 17 ಹೇಗೆ ವ್ಯತ್ಯಾಸಗಳು ಆಗಿದೆ ಕಳೆದ ಬಾರಿಗೂ ಈ ಬಾರಿಗೂ ಅಂತ. ಬಹುತೇಕ ಎಲ್ಲ ಗೇಟ್ಗಳು ಕೂಡ ಅದೇ ರೀತಿಯಾಗಿ ಬ್ರಾಡ್ನಿಂಗ್ ಮಾಡಲಾಗಿದೆಯಾ? ಆಮೇಲೆ ಈ ಫುಟ್ಪಾತ್ ಮೇಲೆಲ್ಲ ಹಿಂದೆ ಎಲ್ಲ ಈ ಟಿ ಶರ್ಟ್ ಮಾರೋರು, PP ಮಾರೋರು ಭಾಳ ದೊಡ್ಡ ಸಂಖ್ಯೆಯಲ್ಲಿ ಇರ್ತಾ ಇದ್ರು. ಈ ಬಾರಿ ಅವರಿಗೆಲ್ಲ ಅವಕಾಶ ಇದೆಯಾ ಇಲ್ವಾ? ಏನು ಕತೆ ಮಂಗಳ? ಮಾಲ್ತೇಶ್, ಈ ಸಾರಿ ಸಾಕಷ್ಟು ವ್ಯವಸ್ಥೆಯನ್ನು ಮಾಡ್ಕೊಂಡಿರೋ ಕಾರಣಕ್ಕೆ ಸಾಕಷ್ಟು ಬದಲಾವಣೆಗಳನ್ನ ಕೂಡ ಮಾಡ್ಕೊಳ್ಳಲಾಗಿದೆ. ಸೊ ಏನಂದರೆ, ಈ ಒಂದು ಏನು ಮಲ್ಯ ಹಾಸ್ಪಿಟಲ್ ಇದೆಯಲ್ಲ, ಅಲ್ಲೆಲ್ಲ ನಿಂತ್ಕೊಂಡು ಟಿ ಶರ್ಟ್ಗಳನ್ನ ಮಾರ್ತಿದ್ದಾರೆ. ಇಲ್ಲಿ ಯಾರಿಗೂ ಕೂಡ ಯಾವುದೇ ರೀತಿ ಒಂದು ಆಹಾರ ಪದಾರ್ಥವನ್ನು ಇಟ್ಕೊಳ್ಳೋದಾಗಲಿ, ಜೊತೆಗೆ ಈ ನೀರಿನ ಬಾಟಲ್ ಇಟ್ಕೊಳ್ಳೋದಾಗಲಿ, ಜೊತೆಗೆ ಟಿ ಶರ್ಟ್ಗಳನ್ನು ಮಾರುವಂಥ ಒಂದು ಅವಕಾಶವನ್ನು ಯಾರಿಗೂ ಕೂಡ ಕೊಟ್ಟಿಲ್ಲ. ಜೊತೆಗೆ ಮ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ನೋಡ್ತಾ ಇರ್ಬೋದು ಇಲ್ಲಿ. ಸೊ ಗೇಟ್ ನಂಬರ್ 17 ಯಾವ ಥರ ಕ್ರೌಡ್ ಇದೆ ಅಂತ ಹೇಳ್ಬಿಟ್ಟು ಪೊಲೀಸರು ಇಲ್ಲಿ ಗುಂಪಾಗಿ ಜನರನ್ನ ನಿಲ್ಲೋದಕ್ಕೆ ಬಿಡ್ತಿಲ್ಲ. ಎಲ್ಲರನ್ನೂ ಫ್ಲೋ ಮಾಡ್ತಿದ್ದಾರೆ. ಯಾಕಂದ್ರೆ ಎಲ್ಲರೂ ಒಟ್ಟಾಗಿ ನಿಂತ್ಕೊಂಡ್ರೆ ತಾನೇ ಕಾಲ್ ತುಳಿತ ಆಗೋದು ಅಂತ ಹೇಳ್ಬಿಟ್ಟು ಎಲ್ಲರನ್ನೂ ಒಟ್ಟಾಗಿ ನಿಂತ್ಕೊಳ್ಳೋಕೆ ಬಿಡ್ತಿಲ್ಲ. ಕ್ರೌಡ್ನ ಆಲ್ಮೋಸ್ಟ್ ಎಲ್ಲ ಕಂಟ್ರೋಲ್ ಮಾಡಿ ಒಳಗಡೆ ಬಿಡೋದಕ್ಕೆ ಇಲ್ಲಿ ಸಿಬ್ಬಂದಿ ಪ್ರಯತ್ನ ಮಾಡ್ತಿರೋವಂಥದ್ದು. ಜೊತೆಗೆ ಏನು ಸಾಕಷ್ಟು, ಈಗ ನಾನು ಅವಾಗಲೇ ಹೇಳಿದೆ ಬ್ಯಾಗೇಜ್ ಕೌಂಟರ್ ಅಂತ ಹೇಳ್ಬಿಟ್ಟು. ಸೊ ಬ್ಯಾಗೇಜ್ ಕೌಂಟರ್ ಅಂತಲೇ ಒಂದು ಮಾಡಲಾಗಿರುವಂಥದ್ದು ಗೇಟ್ ಹೊರಗಡೆ. ನೀವು ನೋಡ್ತಾ ಇರ್ಬೋದು ಅಲ್ಲಿ ಯಾವ ಥರ ಕ್ರೌಡ್ ಇದೆ ಅಂತ ಹೇಳ್ಬಿಟ್ಟು. ಅಂದರೆ ಅಫ್ಕೋರ್ಸ್ ಹೆಣ್ಮಕ್ಳು ಬ್ಯಾಗ್ನ ಇಟ್ಕೊಂಡು ಬಂದಿರ್ತಾರೆ. ಎಲ್ಲರಿಗೂ ಮಾಹಿತಿ ಇರೋದಿಲ್ಲ. ಕಾಮನ್ ಆಗಿ ಹೆಣ್ಮಕ್ಳ ಹತ್ರ ಬ್ಯಾಗ್ ಇದ್ದೇ ಇರುತ್ತೆ. ಇನ್ನು ಗಂಡ್ಮಕ್ಳು ಕೂಡ ಬ್ಯಾಗ್ನ ಇಟ್ಕೊಂಡಿರ್ತಾರೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಯಾವ ಥರ ಹೇಳ್ತಿದ್ದಾರೆ ಬ್ಯಾಗ್ ಇಟ್ಕೊಂಡು ಬಂದಿರೋ ಹೆಣ್ಮಕ್ಳಿಗೆ ಅಂತ ಹೇಳ್ಬಿಟ್ಟು. ಬ್ಯಾಗೇಜ್ ಕೌಂಟರ್ ಅಲ್ಲಿದೆ, ಅಲ್ಲಿ ಇಟ್ಟು ಬನ್ನಿ, ಅದಾದ ನಂತರ ಒಳಗಡೆ ಅವಕಾಶ ಮಾಡಿಕೊಡಲಾಗುತ್ತೆ, ಒಳಗಡೆ ಪ್ರವೇಶ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಅಭಿಮಾನಿಗಳು ಸಾಕಷ್ಟು ಜನ ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, ಈ ಸರಿ ಒಂದಷ್ಟು ಭದ್ರತಾ ವ್ಯವಸ್ಥೆಯಲ್ಲಿ ಸಾಕಷ್ಟು ಒಂದಷ್ಟು ವ್ಯತ್ಯಾಸಗಳಾಗಿದೆ. ಇಷ್ಟು ದಿನ ಬ್ಯಾಗ್ ಎಲ್ಲ ಅಲೋ ಇರ್ತಾ ಇತ್ತು, ಮತ್ತೆ ಏರ್ಪೋರ್ಟ್ಸ್ ಆಗಿರ್ಬೋದು, ಬ್ಲೂಟೂತ್ ಆಗಿರ್ಬೋದು ಎಲ್ಲ ಅಲೋ ಇರ್ತಾ ಇತ್ತು. ಜೊತೆಗೆ ಕ್ರೇಜ್ ಹೋದ್ ಬಾರಿ ಆದಂತ ಕಾಲ್ ತುಳಿತ ಆಗಿದ್ರು ಸಹ ಜನರ ಯಾವ ತರ ಭಯನೂ ಇಲ್ಲ. ಕ್ರೇಜ್ ಇನ್ನೂ ಜಾಸ್ತಿ ಆಗಿದೆ, ಜನ ಜಾಸ್ತಿ ಬರ್ತಾ ಇದ್ದಾರೆ. ಏನು ಹೇಳ್ತೀರಿ? ಖಂಡಿತ ಅದು, ಯಾಕಂದ್ರೆ ನಾನು ಜರ್ಮನಿಯಿಂದ ಬರ್ತಾ ಇದ್ದೀನಿ. ಜರ್ಮನಿಯಿಂದ ಬ್ಯಾಂಗ್ಳೂರಿಗೆ ಎಷ್ಟು ಕಷ್ಟ ಇದೆಯೋ ಟಿಕೆಟ್ ಬರೋದು ಈ ಪರಿಸ್ಥಿತಿಯಲ್ಲಿ. RCB ಟಿಕೆಟ್ ಕೂಡ ಅದಕ್ಕಿಂತ ಡಬಲ್ ಕಷ್ಟ ಇದೆ. ಬಟ್ ಲಾಸ್ಟ್ ಟೈಮ್ ಕೂಡ ಬಂದಿದ್ವಿ, ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಗಿತ್ತು, ಮಳೆ ಬಂದಿತ್ತು. ಬಟ್ ಈ ಸಲ ಹೋಪ್ಸು ಮ್ಯಾಚ್ ತುಂಬ ಚೆನ್ನಾಗಿ ನಡೆಯುತ್ತೆ. ಸಪೋರ್ಟ್ ಫಾರ್ RCB. ವಿರಾಟ್ ಕೊಹ್ಲಿ ಬಿಗ್ ಫ್ಯಾನ್. ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿದ್ರಲ್ಲ ಅಭಿಮಾನಿಗಳು ಏನು ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು. ನಾವು ಜರ್ಮನಿಯಿಂದ ಬಂದಿದ್ದೀವಿ, ಸಿಕ್ಕಾಪಟ್ಟೆ ಕ್ರೇಜ್ ಇದೆ. ಸೊ ಸಾಕಷ್ಟು ಜನಕ್ಕೆ ಏನು ಬ್ಯಾಗೇಜ್ ಕೌಂಟರ್ ಕೂಡ ಮಾಡಲಿರುವಂಥದ್ದು, ಎಲ್ಲ ಬ್ಯಾಗ್ ಇಟ್ಟು ಒಳಗಡೆ ಹೋಗುವಂಥ ಅವಕಾಶವನ್ನು ಕಲ್ಪಿಸಲಾಗಿರುವಂಥದ್ದು. ಮಾಲ್ತೇಶ್, ಓಕೆ ಮಂಗಳ, ಮಾತನಾಡ್ತೀನಿ. ನಮ್ಮ ಜೊತೆಗೆ ಶಿವರಾಜ್ ಕುಮಾರ್ ಕೂಡ ಜಾಯ್ನ್ ಆಗ್ತಾ ಇದ್ದಾರೆ, ನಮ್ಮ ಪ್ರತಿನಿಧಿ. ಶಿವು, ಈ ಕಳೆದ ಬಾರಿಯ ಸಮಸ್ಯೆ, ಆಮೇಲೆ ಈ ಬಾರಿ ವಿಪರೀತವಾದಂಥ ಕೆಲ ರೂಲ್ಸ್ಗಳು ಸ್ವಲ್ಪ ಕಿರಿಕಿರಿ ಉಂಟು ಮಾಡುತ್ತೆ. ಬಟ್ ಬರುವಂಥ ಫ್ಯಾನ್ಸಲ್ಲಿ ಏನಾದ್ರು ಪ್ಯಾನಿಕ್ ಆಗೋದು, ಕಿರಿಕಿರಿ ಈ ಥರದ್ದು ಏನಾದ್ರು ಕಂಡು ಬರ್ತಾ ಇದೆಯಾ ಶಿವು? ನೀವು ಕಂಡಂಗೆ ವ್ಯತ್ಯಾಸಗಳು ಹೇಗೆ ಗಮನಿಸ್ತಾ ಇದ್ದೀರಾ? ಮಲ್ತೇಶ್, ನಾನೀಗ ಮಧ್ಯಾಹ್ನ 3 ಗಂಟೆಯಿಂದಲೂ ಕೂಡ ಇಲ್ಲಿ ಒಂದು ರಿಪೋರ್ಟಿಂಗ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀನಿ. ಆರಂಭದಲ್ಲಿ ಕೂಡ ಪೊಲೀಸರು ಸಾಕಷ್ಟು ಈ ಒಂದು ಬರ್ತಾ ಇರೋಂಥ ಅಭಿಮಾನಿಗಳನ್ನ ತಡೆಯುವಂಥ ಕೆಲಸ ಮಾಡ್ತಾ, ಯಾಕಂದರೆ ಯಾರ ಬಳಿ ಟಿಕೆಟ್ ಇಲ್ಲೋ ಅವ್ರು ಬರಬೇಡಿ ಅಂತ ಎಚ್ಚರಿಕೆ ಕೊಡ್ತು, ಗುಂಪು ಸೇರೋಕ್ಕೆ ಬಿಡ್ತಾ ಇಲ್ಲ. ಆದರೆ ಈಗ ಸಮಯ ಜಾಸ್ತಿ ಆಗ್ತಾ, ಇನ್ನೇನು ಸಮಯದಲ್ಲಿ ಪಂದ್ಯ ಶುರು ಆಗ್ತಾ, ಆ ಒಂದು ನಿಟ್ಟಿನಲ್ಲಿ ಅವರು ಕೂಡ ಕೈ ಚೆಲ್ಲಿದ್ದಾರೆ. ಸಿಕ್ಕಾಪಟ್ಟೆ ಹೆಚ್ಚಿನ ಸಂಖ್ಯೆಯಲ್ಲಿ ಗುಂಪಾಗಿ ಅಭಿಮಾನಿಗಳು ಬರ್ತಾ ಇದ್ದಾರೆ. ಆದರೂ ಕೂಡ ಉದ್ಘಾಟನೆ ಪಂದ್ಯ ಅದನ್ನು ನೋಡಬೇಕಂತ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರು ಕೂಡ ಪದ್ಧತಿ ವಹಿಸಿ ಅವರ ನಿರ್ವಹಿಸೋ ಕೆಲಸ ಮಾಡ್ತಾ ಇದ್ದಾರೆ, ಎಚ್ಚರಿಕೆಯನ್ನು ನೀಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅನಾವಶ್ಯಕವಾಗಿ ಯಾರೂ ಕೂಡ ಬರಬೇಡಿ, ಯಾಕಂದರೆ ಕಳೆದ ಬಾರಿ ಕಾಲ್ ತುಳಿದ ಏನು ಎಫೆಕ್ಟ್ ಆಗಿತ್ತೋ ಅದೇ ಇನ್ಸಿಡೆಂಟ್ ಮರುಕಳಿಸ್ಬೋದು ಅಂತ ಸಿಕ್ಕಾಪಟ್ಟೆ ಅವ್ರನ್ನ ತಡೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ಯಾರ ಬಳಿ ಟಿಕೆಟ್ ಇಲ್ಲ ಅವ್ರನ್ನ ಕಳಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಈಗ ನೀವು ಹೇಳಿದಾಗೆ ಈ PP ಟಿ ಶರ್ಟ್ ಏನು ಮಾಡ್ತಾ ಇದ್ರು ಅದರ ಸಂಖ್ಯೆ ಕೂಡ ಕಡಿಮೆ ಆಗಿದೆ. ತುಂಬ ದೂರದಲ್ಲಿ ಮಾಡ್ತಾ ಇದ್ದಾರೆ, ತುಂಬ ಭದ್ರತೆಯನ್ನು ವಹಿಸಿದ್ದಾರೆ. ಅಷ್ಟೇ ಸಂಖ್ಯೆಯಲ್ಲಿ ಅಭಿಮಾನಿಗಳು ಒಂದಷ್ಟು ಜನ ತುಂಬ ದೂರದಿಂದ ಬಂದು ಟಿಕೆಟ್ ಸಿಗುತ್ತಾ ಅಂತ ಕಾದು ನೋಡ್ತಾ ಇದ್ದಾರೆ. ಅಭಿಮಾನಿಗಳು ಇದ್ರೆ ಅವ್ನು ಮಾತಾಡ್ಸೋಣ. ಎಷ್ಟು ಎಕ್ಸೈಟ್ ಆಗಿದ್ದೀರಾ? ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೀನಿ. ಮೇಜರ್ಲಿ ಎಕ್ಸೈಟೆಡ್ ಏನಕ್ಕೆ ಅಂದರೆ ಓಪನಿಂಗ್ IPL ಇಂದಾನೆ ಫಸ್ಟ್ ಮ್ಯಾಚ್ಗೆ ಟಿಕೆಟ್ ಸಿಕ್ಕಿದೆ. ಟಿಕೆಟ್ ಸಿಗೋದು ತುಂಬ ಕಷ್ಟ ಆಯಿತು, ಬಟ್ ಟಿಕೆಟ್ ಫೈನಲಿ ಸಿಕ್ಕಿದೆ. ಅದು RCB ಮ್ಯಾಚು ಫಸ್ಟ್ ಓಪನಿಂಗೇ ಕೊಟ್ಟಿದ್ದಾರೆ, ಅದು ತುಂಬ ಖುಷಿ ಇದೆ. ಮತ್ತೊಬ್ಬರು ಇದ್ದಾರೆ ಅಭಿಮಾನಿ, ನೀವು ಎಷ್ಟು ಹೆಚ್ಚಾಗಿದ್ದೀರಾ? ಫ್ಯಾಮಿಲಿ ಜೊತೆ ಬಂದಿದ್ದೀರಾ? ಲಾಸ್ಟ್ ಟೈಮ್ ಇನ್ಸಿಡೆಂಟ್ ಆದ ಬಳಿಕ ಈಗ ಎಷ್ಟು ಅಲರ್ಟ್ ಆಗಿದ್ದಾರೆ? ಇಲ್ಲಿ ಪೊಲೀಸರು ವ್ಯವಸ್ಥೆ ಯಾವ ರೀತಿ ಇದೆ? ಇಲ್ಲ, ಹಳೆಯ ಹೋದ ವರ್ಷದ ಒಂದು ಕೈ ಘಟನೆ ನಂತರ ಈಗ ಮತ್ತೆ ಪಂದ್ಯ ಪ್ರಾರಂಭ ಆಗ್ತಾ ಇದೆ. ನಾವು ಕೂಡ RCB ಫ್ಯಾನ್ಸು, ಮತ್ತು ಮಕ್ಕಳಿಗೆ ರಜಾ ಕೂಡ ಇತ್ತು, ಹಾಗಾಗಿ ಪಂದ್ಯ ನೋಡಲೇಬೇಕು ಅಂತ ಇವ್ರ ಒತ್ತಾಯಕ್ಕೆ ಬಂದಿದ್ವಿ. ನಾವು ಪ್ರತಿ ವರ್ಷ ನೋಡ್ತೀವಿ ಮ್ಯಾಚ್ ನೋಡೋಕೆ ಬಂದಿದೆ. ಎಷ್ಟು ಖುಷಿ ಆಗಿದೆ? ಯಾರು ನೋಡ್ಬೇಕು ನೀನು? ವಿರಾಟ್ ಕೊಹ್ಲಿ ಫ್ಯಾನ್ ನೀನು? ಈ ಬಾರಿ RCB ಕಪ್ ಹೊಡೆಯುತ್ತಾ? ಹೊಡಿಬೋದು, ಗೊತ್ತಿಲ್ಲ. ಕಪ್ ನಮ್ದೇ.
ಮಾಲ್ತೇಶ್ ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದಾರೆ ಫ್ಯಾನ್ಸ್ ಕೂಡ. ಎಲ್ಲೆಲ್ಲೂ ಕೂಡ ನೀವು ನೋಡ್ಬೋದು ಒಂದು ರೀತಿಯಲ್ಲಿ RCB ಜೆರ್ಸಿನೇ ಕಾಣಿಸ್ತಾ ಇದೆ. ಅದರಲ್ಲೂ ಓಪನಿಂಗ್ ಮ್ಯಾಚ್ ನಮ್ಮ RCBಯ ದಿಗ್ಗಜ ವಿರಾಟ್ ಕೊಹ್ಲಿ, ಕಿಂಗ್ ಕೊಹ್ಲಿ ಏನಿದ್ದಾರೆ ಅವ್ರನ್ನ ಕಣ್ತುಂಬ್ಕೊಳ್ಳೋಕ್ಕೆ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇರುವಂಥದ್ದು. ಕಳೆದ ಬಾರಿ ಚಾಂಪಿಯನ್ ಆದ ಬಳಿಕಂತೂ ಮತ್ತಷ್ಟು ಜೋಶ್ ಜಾಸ್ತಿ ಆಗಿದೆ. ಈ ಸಲನೂ ಕೂಡ ಕಪ್ ನಮ್ಮದೇ ಅನ್ನೋ ರೀತಿಯಲ್ಲಿ ಎಲ್ಲೂ ಕೂಡ ಫ್ಯಾನ್ಸು ಉರಿದುಂಬಿಸುತ್ತಾ ಬರ್ತಾ ಇದ್ದಾರೆ. ಅಷ್ಟೇ ಭದ್ರತಾ ವ್ಯವಸ್ಥೆ ಕೂಡ ತುಂಬಾ ಸ್ಟ್ರಿಕ್ಟ್ ಆಗಿ ಈ ಬಾರಿ ಮಾಡಿರುವಂಥದ್ದು ಮಾಲ್ತೇಶ್. ಓಕೆ 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 ಥ್ಯಾಂಕ್ ಯು ಶಿವು. ಹಾಗೆ ಸಂಪರ್ಕದಲ್ಲಿ ವಿಕಾಸ್ ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ. ವಿಕಾಸ್, ಬಹುಶಃ ಇನ್ನೇನು ಪ್ಲೇಯರ್ಸ್ ಬರೋ ಟೈಮ್ ಆಯಿತು ಅಂತ ಕಾಣಿಸುತ್ತೆ, ಅಥವಾ ಆಲ್ರೆಡಿ ಬಂದ್ಬಿಟ್ಟಿದ್ದಾರೆ? ಯಾಕಂತ ಅಂದರೆ ಆ ಪ್ಲೇಯರ್ಸ್ ಬರುವಂಥ ಸಂದರ್ಭದಲ್ಲಿ ಅಗೈನ್ ಕ್ರೌಡ್ ಆ ಕಡೆಗೆ ನುಗ್ಗೋಕೆ ನೋಡೋದು, ಫೋಟೋ ಸೆಲ್ಫಿ ತೆಕ್ಕೊಳ್ಳೋಕೆ ಪ್ರಯತ್ನ ಪಡೋದು, ಈ ಥರದ್ದೆಲ್ಲ ಒಂದಷ್ಟು ಗೊಂದಲ ಆಗುತ್ತೆ. ಬಹುಶಃ ಈ ಸಲ ಪೊಲೀಸರು ಅದಕ್ಕೆಲ್ಲ ಭಾಳ ವ್ಯವಸ್ಥೆ ಮಾಡಿರ್ಬೋದು. ಆ ಸನ್ನಿವೇಶ ಈಗ ಆಲ್ರೆಡಿ ಆಗಿದೆಯಾ, ಮುಂದೆ ಬರೋದಿದೆಯಾ, ಏನು ಕತೆ? ಬಸ್ ಕೂಡ ಬರುತ್ತೆ. ಸೊ ಆ ಒಂದು ಗೇಟ್ ಏನಿದೆ, ಸೊ ಆ ಗೇಟ್ ನಂಬರ್ 5 ಅಲ್ಲಿ ಈಗಾಗಲೇ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿರುವಂಥದ್ದು. ಮತ್ತು ಆ ಕಬ್ಬನ್ ರೋಡ್ ಎಂಟ್ರಿ ಆಗ್ತಕ್ಕಂಥ ಕಬ್ಬನ್ ರೋಡ್ ಈ ಬಾರಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಈ ಒಂದು ಕ್ವೀನ್ಸ್ ರೋಡ್ ಮತ್ತೆ ಆ ಲಿಂಕ್ ರೋಡ್ ಎರಡೂ ಕಡೆಯಲ್ಲಿ ಮಾತ್ರ ಈ ಒಂದು ಅಭಿಮಾನಿಗಳಿಗೆ ಎಂಟ್ರಿ ಗೇಟ್ ಗಳನ್ನ ತೆರೆದಿರುವಂತದ್ದು. ಕಬ್ಬನ್ ರೋಡ್ ಏನಿದೆ, ಮೇನ್ ರೋಡ್ ಏನಿದೆ, ಸೊ ಅಲ್ಲಿ ಅಭಿಮಾನಿಗಳಿಗೆ ಎಂಟ್ರಿ ಗೇಟ್ ಅನ್ನ ಕ್ಲೋಸ್ ಮಾಡಲಾಗಿರುವಂತದ್ದು. ಸದ್ಯ ಈಗ ಪ್ಲೇಯರ್ಸ್ ಗಳು ಅದೇ ಮಾರ್ಗವಾಗಿ ಬರ್ತಾರೆ, ಬಟ್ ಬಿಗಿ ಪೊಲೀಸ್ ಬಂದೋಬಸ್ತನ್ನ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ನಾನು ಗಮನಿಸ್ತಾ ಇದ್ದೀನಿ, ಇದು ಗೇಟ್ ನಂಬರ್ 2. ಕಳೆದ ಬಾರಿ ದೊಡ್ಡ ಮಟ್ಟದಲ್ಲಿ ದುರಂತ ಮೊದಲನೇದಾಗಿ ಆಗಿದ್ದಂತಹ ಈ ಒಂದು ಗೇಟ್, ಈಗ ಗೇಟ್ ಅನ್ನು ಕೂಡ ತುಂಬಾ ಅಗಲವಾಗಿ ಆ ಗೇಟ್ ಅನ್ನ ಇದು ಮಾಡಿರುವಂತದ್ದು, ರೆಡಿ ಮಾಡ್ಕೊಂಡಿದ್ದಾರೆ. ಸೊ ಜೊತೆಗೆ ಈ ಫ್ಲೋ ಕೂಡ ನೋಡ್ತಾ ಇರ್ಬೋದು, ಜನ ಕೂಡ ಈಗ ಸಮಯ ಹತ್ರ ಬರ್ತಾ ಇದ್ದಂತೆ ಸೊ ಜನರ ಅಭಿಮಾನಿಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸರು ಕೂಡ ಅದೇ ಮಟ್ಟದಲ್ಲಿ ಇಲ್ಲಿ ನಿಯೋಜನೆಗೊಂಡಿದ್ದಾರೆ. ಸೊ ಹಾಗಾಗಿ ಅಷ್ಟು ದೊಡ್ಡ ಮಟ್ಟದಲ್ಲಿ ಸಮಸ್ಯೆಗಳು ಆಗ್ತಾ ಇಲ್ಲ, ಬಟ್ ಯಾರು ಕೂಡ ಗುಂಪು ಕಟ್ಕೊಂಡು ನಿಲ್ಲೋದಕ್ಕೆ ಪೊಲೀಸರು ಬಿಡ್ತಾ ಇಲ್ಲ. ಸೊ ಇನ್ನೇನು ಕೆಲವೇ ಕ್ಷಣದಲ್ಲಿ ಮ್ಯಾಚ್ ಶುರುವಾಗುತ್ತೆ. ಮತ್ತು ಇನಾಗ್ರೇಷನ್ ಮ್ಯಾಚ್ ಆಗಿರೋದ್ರಿಂದ ಸ್ವಲ್ಪ ಮುಂಚಿತವಾಗಿ ಕಾರ್ಯಕ್ರಮಗಳು ಅವೆಲ್ಲ ಶುರುವಾಗೋದ್ರಿಂದಾಗಿ ಸೊ 3 ಗಂಟೆಯಿಂದ ಕೂಡ ಅಭಿಮಾನಿಗಳನ್ನ ಒಳಗಡೆ ಬಿಡ್ತಾ ಇದ್ದಾರೆ. ಆದ್ರೂ ಕೂಡ ಇನ್ನೂ ಕೂಡ ಫ್ಲೋ ಹೀಗೆ ಮುಂದುವರಿತಾ ಇದೆ. ಇದು ನಾನು ಕ್ವೀನ್ಸ್ ರಸ್ತೆಯನ್ನು ತೋರಿಸ್ತಾ ಇರೋದು, ಗಮನಿಸಬಹುದು. ಅಲ್ಲಿವರೆಗೂ ಕೂಡ ಬ್ಯಾರಿಗೇಡ್ಗಳನ್ನ ಹಾಕಿದ್ದಾರೆ ಮತ್ತು ರಸ್ತೆ ಭಾಗದಲ್ಲಿ ಯಾವುದೇ ರೀತಿಯಂತ ವಾಹನಗಳನ್ನು ನಿಲ್ಲಿಸೋದು ಮತ್ತು ಅಭಿಮಾನಿಗಳು ಕ್ರೌಡ್ ಯಾರು ಕೂಡ ರಸ್ತೆಯಲ್ಲಿ ಓಡಾಡದ ರೀತಿಯಲ್ಲಿ ಬ್ಯಾರಿಗೇಡ್ನಿಂದ ಇಲ್ಲಿಂದ ಕ್ವೀನ್ಸ್ ರಸ್ತೆಯ ಎಂಡ್ವರೆಗೂ ಕೂಡ ಬ್ಯಾರಿಗೇಡ್ಗಳನ್ನು ಹಾಕಿ ಅದ್ರ ಒಳಗಡೆ ಮಾತ್ರ ಅವರಿಗೆ ಓಡಾಡೋದಕ್ಕೆ ಅವಕಾಶವನ್ನ ಮಾಡ್ಕೊಂಡಿದ್ದಾರೆ. ಮತ್ತು ಸಿವಿಲ್ ಡಿಫೆನ್ಸ್ ಸಿಬ್ಬಂದಿಗಳನ್ನು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ನಿಯೋಜನೆ ಮಾಡ್ಕೊಂಡಿದ್ದಾರೆ. ಈ ಒಂದು ಜನರ ಕ್ರೌಡ್ ಅನ್ನ ಮೂವ್ ಮಾಡೋದಕ್ಕೆ ಅವರು ಕೂಡ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಒಟ್ಟಾರೆ ಈಗೇನು ಕೆಲವೇ ಕ್ಷಣದಲ್ಲಿ ಮ್ಯಾಚ್ ಶುರುವಾಗುತ್ತೆ. ಸೊ ಯಾವುದೇ ರೀತಿಯಂತಹ ಗೊಂದಲಗಳು, ಅಹಿತಕರ ಘಟನೆಗಳು ಯಾವುದು ನಡೆಯದ ರೀತಿಯಲ್ಲಿ, ಆಗಬಾರ್ದ ರೀತಿಯಲ್ಲಿ ಪೊಲೀಸರು ಭದ್ರತೆಯನ್ನ ಕೈಗೊಂಡಿದ್ದಾರೆ. ಮಲ್ತೇಶ್, ಓಕೆ, ಹಾಗೆ ಸಂಪರ್ಕದಲ್ಲಿದೆ ವಿಕಾಸ್. ಜೊತೆಗೆ ರಾಚಪ್ಪ ಕೂಡ ಜಾಯ್ನ್ ಆಗ್ತಾರೆ. ರಾಚಪ್ಪ, ಇವತ್ತು ಬೆಂಗಳೂರು ಟ್ರಾಫಿಕ್ ಸಮಸ್ಯೆ ಬಹಳ ಇದೆ. ಯಾಕಂದ್ರೆ ಹೇಳಿ ಕೇಳಿ ಮೈಸೂರು ರೋಡಲ್ಲೆಲ್ಲ ಗಾಳಿ ಆಂಜನೇಯ ಸ್ವಾಮಿ ಜಾತ್ರೆ ಇರೋ ಕಾರಣಕ್ಕಾಗಿ ಅಲ್ಲೂ ಭಾಳ ಜಾಮು. ಈ ಕಡೆ ಬಂದರೆ ಇಲ್ಲಿ ಚಿನ್ನಸ್ವಾಮಿಗೆ ಸಂಬಂಧಪಟ್ಟ ಹಾಗೆ ಬದಲಿ ವ್ಯವಸ್ಥೆ ಮಾಡಿದ್ದಾರೆ, ಬದಲಿ ಮಾರ್ಗ ಮಾಡಿದ್ದಾರೆ. ಅದನ್ನೆಲ್ಲ ಹೆಂಗೆ ಕಂಟ್ರೋಲ್ ಮಾಡ್ತಾ ಇದ್ದಾರೆ? ವೆಹಿಕಲ್ ಪಾರ್ಕಿಂಗಿಗೆಲ್ಲ ಎಲ್ಲೆಲ್ಲ ಅವಕಾಶ? ಆಮೇಲೆ ಮ್ಯಾಚ್ ಮುಗಿದ ನಂತರದಲ್ಲಿ ಕೆಲವರು ಭಾಳ ಎಕ್ಸೈಟ್ ಆಗೋದು, ಬೇರೆ ತಂಡದ ಪ್ಲೇಯರ್ಸ್ ಮೇಲೆ ಗಲಾಟೆಗೆ ಹೋಗೋದು, ಅಥವಾ ಅವ್ರನ್ನೇನೋ ಕಿಂಡಲ್ ಮಾಡೋಕೆ ಹೋಗೋದು, ಗಲಾಟೆಗಳ ಈ ಥರದ್ದೆಲ್ಲ ಕಳೆದ ಬಾರಿ ಎಲ್ಲ ನಾವು ಗಮನಿಸ್ತಿದ್ದೀವಿ. ಬಹುಶಃ ಈ ಬಾರಿ ಮ್ಯಾಚ್ ಮುಗಿದ ಮೇಲೂ ಕೂಡ ಹಂಗೆ ಸೀದಾ ಮನೆಗೆ ಹೋಗಬೇಕು, ಅಷ್ಟರ ಮಟ್ಟಿಗೆ ವ್ಯವಸ್ಥೆ ಪೊಲೀಸರು ಮಾಡ್ಕೊಂಡಿದ್ದಾರೆ. ಮಾಲ್ತೇಶ್, ಸೆಕ್ಯೂರಿಟಿ ವಿಚಾರವಾಗಿ ನಾನು ನಿಮ್ಮ ಜೊತೆ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಮ್ಮ ಜೊತೆಗೆ ಈಗ ಒಬ್ಬರು ಬೆಂಗಳೂರಿನ ಸ್ಪೆಷಲ್ ಆದಂಥ ಅಭಿಮಾನಿ ಸಿಕ್ಕಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ. Hi sir, so you are from? I'm from Germany. Germany. Yeah. Okay, in IPL, which team do you like? I like Bangalore. Okay. Bangalore, favorite team. Okay. Virat, best player. Okay. We're looking forward for this game. First game IPL this season. We're really looking forward. We come from Germany. We're trying to see the team win. In this occasion, are you coming for first time here? Yes, it's first time Bangalore. Okay. We come to India 20 days ago. Now it's first time Bangalore, and we're really trying to see the team win. Oh, that's fine. Yes. In world cricket, which player do you like the most? Virat, Virat. best player. Yes. The reason I think he's being going to be MVP this day. Oh. Today he's going to be the best player on the field. Oh. Yes. Nice. Thank you. Thank you very much. Good match. Jai RCB. Jai RCB. Jai Rasim. ಥ್ಯಾಂಕ್ ಯು. ಎಸ್, ಇದು ವಿದೇಶಿ ಆಟಗಾರರು ಕೂಡ RCB ಬಗ್ಗೆ ಅಭಿಮಾನವನ್ನು ಇಟ್ಕೊಂಡಿರುವಂಥದ್ದು. ಸೊ ಅದಾಯಿತು. ಈಗ ನಾನು ಸೆಕ್ಯೂರಿಟಿ ಬಗ್ಗೆ ಹೇಳೋದಾದರೆ, ನಾನು ಗೇಟ್ ನಂಬರ್ 10 ಬಳಿ ಇದ್ದೀನಿ. ಇಲ್ಲಿ ಪ್ಲೇಯರ್ಸ್ಗಳು ಎಂಟ್ರಿ ಮತ್ತು ಎಕ್ಸಿಟ್ ಕೊಡುವಂಥ ಗೇಟ್ ಇದು. ಇಲ್ಲಿ ಪ್ರತಿ ಬಾರಿ ನೀವು ಗಮನಿಸ್ಬೋದು, ಕಳೆದ ಬಾರಿ ಎಲ್ಲ ಮಾಲ್ತೇಶ್, ಈ ಎರಡೂ ಬದಿಗಳಲ್ಲೂ ಕೂಡ ಹೆಚ್ಚಿನದಾದಂತಹ ಜನರು ತುಂಬಿಕೊಂಡಿದ್ರು.
ಅಂದರೆ ಏನು ವೆಹಿಕಲ್ ಬರುತ್ತೆ, ಆ ವೆಹಿಕಲಲ್ಲಿ ಯಾರು ಪ್ಲೇಯರ್ ಕಾಣಿಸ್ತಾರಾ ಅನ್ನುವಂಥನ್ನು ನೋಡೋದಕ್ಕೋಸ್ಕರ. ಇದು ಅಷ್ಟೇ ಅಲ್ಲ, ಇಲ್ಲಿ ಮುಂದೆ ಕಾಣ್ತಿರುವಂತಹ ಜಾಗ ಏನಿದೆ, ಏನು ಚಿನ್ನಸ್ವಾಮಿ ಕ್ರೀಡಾಂಗಣ ಮುಖ್ಯ ದ್ವಾರದ ಮುಂಭಾಗದ ಒಂದು ಗೇಟ್, ಆ ಕಡೆ ರಸ್ತೆ ಏನಿದೆ, ಆ ರಸ್ತೆಯಲ್ಲೆಲ್ಲ ಜನ ನಿಂತ್ಕೊಳ್ತಾ ಇದ್ರು. ಆದರೆ ಈ ಬಾರಿ ಹಾಗಾಗ್ತಿಲ್ಲ. ಅಲ್ಲಿ ಯಾರನ್ನೂ ಕೂಡ ನಿಲ್ಲೋದಕ್ಕೆ ಪೊಲೀಸರು ಬಿಡ್ತಿಲ್ಲ. ಸ್ವತಃ CCB DCP ಆಗಿರುವಂಥ ಶ್ರೀರಿ ಬಾಬು ಈ ರೋಡಲ್ಲಿ ಬೆಳಿಗ್ಗೆಯಿಂದಲೂ ಕೂಡ ರೌಂಡ್ಸ್ ಹಾಕ್ತಾನೆ ಇದ್ದಾರೆ. ಒಂದೇ ಒಂದು ವಾಹನ ಕೂಡ ನಿಲ್ಲದಂತೆ ಇಲ್ಲಿ ಜೊತೆಗೆ ಟ್ರಾಫಿಕ್ ಸಮಸ್ಯೆ ಆಗದಂತೆ ಕ್ರಮವನ್ನು ತೆಗೆದುಕೊಂಡಿರುವಂಥದ್ದು. ಮತ್ತೊಂದು ಹೇಳಬೇಕಂದ್ರೆ ಇಷ್ಟೊಂದು ಟ್ರಾಫಿಕ್ ಆಗೋದಕ್ಕೆ ಕಾರಣ, ಒಂದು 3:30ಕ್ಕೆ ಗೇಟ್ ಓಪನ್ ಆಗಿರೋದು, ಇನ್ನೊಂದು ಕಡೆಗಳಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಒಂದು ಪಾರ್ಕಿಂಗ್ ಲಾಟ್ ಏನಿದೆ ಅಲ್ಲಿ ಪಾರ್ಕಿಂಗ್ ಮಾಡೋದಕ್ಕೆ ವ್ಯವಸ್ಥೆ ಇದೆ. ಮತ್ತೊಂದು ಈ ಚಿನ್ನಸ್ವಾಮಿ ಕ್ರೀಡಾಂಗಣದಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿರುವಂಥ ಸೆಂಟ್ ಜೋಸೆಫ್ ಸ್ಕೂಲ್ ಗ್ರೌಂಡ್ ಏನಿದೆ ಅಲ್ಲೂ ಕೂಡ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಕೊಂಡಿರುವಂಥದ್ದು. ಮತ್ತೊಂದು ಕಡೆ ಶಿವಾಜಿನಗರ ಬಸ್ ಸ್ಟಾಪ್, ಅಲ್ಲಿಂದ ಕ್ರೀಡಾಂಗಣಕ್ಕೆ ಬರೋದಕ್ಕೆ ಸ್ಪೆಷಲ್ ಆದಂಥ ಬಸ್ಸಿನ ವ್ಯವಸ್ಥೆ ಕೂಡ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಹೆಚ್ಚಿನದಾದಂಥ ಒಂದು ಟ್ರಾಫಿಕ್ ಸಮಸ್ಯೆ ಈ ಸ್ಟೇಡಿಯಂನ ಮುಖ್ಯ ದ್ವಾರದಲ್ಲಿ ಏನು ಕಾಣಿಸ್ತಾ ಇಲ್ಲ. ಸದ್ಯಕ್ಕೆ ಈಗ RCB ಜೊತೆಗೆ SRSನ ಪ್ಲೇಯರ್ಸ್ಗಳು ಕೂಡ ಬರುವಂಥ ಕಾರಣದಿಂದಾಗಿ ಮತ್ತಷ್ಟು ಟ್ರಾಫಿಕ್ನ ಕ್ಲಿಯರ್ ಮಾಡ್ಕೊಂಡಿರುವಂಥದ್ದು. ಅದ್ರ ಜೊತೆಗೆ ಪ್ಲೇಯರ್ ಹೋಗುವಂಥ ಮಾರ್ಗ ಏನಿದೆ ಅಲ್ಲಿ ಯಾವುದೇ ಸಮಸ್ಯೆ ಆಗಬಾರ್ದು ಅಂತ ಹೇಳಿ ಜನರನ್ನ ಚದುರಿಸೋದಕ್ಕೆ ಪೊಲೀಸರು ಕೂಡ ನಿಂತ್ಕೊಂಡಿರುವಂಥದ್ದು. ಇನ್ನು ಮ್ಯಾಚ್ ಮುಗಿದ ನಂತರದಲ್ಲೂ ಕೂಡ ಇವಾಗ ಏನು ಡಿಪ್ಲಾಯ್ ಆಗಿದ್ದಾರೆ ಪೊಲೀಸರು, ಎಲ್ಲೆಲ್ಲಿ ಯಾವ್ಯಾವ ಜಾಗದಲ್ಲಿ ಅದೇ ಜಾಗದಲ್ಲಿ ಇರಬೇಕು ಅಂತ ಹೇಳಿ ಒಂದು ಇನ್ಸ್ಟ್ರಕ್ಷನ್ ಕೂಡ ನಗರ ಪೊಲೀಸ್ ಆಯುಕ್ತರಿಂದ ಬಂದಿರುವಂಥದ್ದು. ಹಾಗಾಗಿ ಮ್ಯಾಚ್ ಮುಗಿದ ಮೇಲೂ ಕೂಡ ಯಾವುದೇ ರೀತಿ ಕೂಡ ಗಲಾಟೆಗೆ ಅವಕಾಶವನ್ನು ಮಾಡಿಕೊಡದಂತೆ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಮಾಲ್ತೇಶ್. ಓಕೆ, ಥ್ಯಾಂಕ್ ಯು ರಾಜಪ್ಪ, ವಿಕಾಸ್, ಹಾಗೆ ಮಂಗಳ, ಜೊತೆಗೆ ಶಿವು, ಈರಣ್ಣ, ಎಲ್ರಿಗೂ ಕೂಡ ಧನ್ಯವಾದ.